ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ನಾನೇ ನಮ್ಮ ಹಳ್ಳಿ ಮನೆಯೊಳಗೆ ಸಿಂಪಲ್ಲಾಗಿ ಒಂದು ರೈಸ್ ರೆಸಿಪಿನ ಮಾಡೀನಿ. ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋನ ಮಾಡೀನಿ. ಬರ್ರಿ ನಾನು ಯಾವ ರೀತಿ ರೈಸ್ ಮಾಡೀನಿ ಅನ್ನೋದು ಈ ವಿಡಿಯೋ ಒಳಗೆ ಹೇಳ್ತಾ ಹೋಗ್ತೀನಿ. ನಾನು ರೈಸ್ ಮಾಡೋದಕ್ಕೆ ಕುಕ್ಕರ್ ಬಳಸ್ಕೊಂಡೀನಿ. ಹಾಗಾಗಿ ನಾನು ಗ್ಯಾಸ್ ಮಾಡ್ಲಾತಿದ್ದೆ. ನಾನು ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಅದಕ್ಕೆ ಎರಡು ಚಮಚೆ ಅಥವಾ 2 ಮಾಪ್ ಎಣ್ಣೆ ಹಾಕ್ಕೊಳಕತ್ತೀನಿ. ನಾವು ಅದಕ್ಕೆ ಮಾಪ್ ಅಂತೀವಿ. ಸ್ವಲ್ಪ ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೊಂದು 3 ಲವಂಗ ಹಾಕ್ಕೊಂಡೀನಿ. ಒಂದು 4ರಿಂದ 5 ಕರಿಮೆಣಸು ಹಾಕ್ಕೊಳಕತ್ತೀನಿ. ಒಂದು 3 ಚಕ್ಕೆ, ಒಂದು ಪಲಾವ್ ಎಲೆ ಒಳಗೆ ಭಾಗ ಮಾಡಿ ಹಾಕ್ಕೊಳಕತ್ತೀನಿ. ಈ ಪಲಾವ್ ಎಲೆ ಚಕ್ಕೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಬೇಯಿಸ್ಕೊಳಕತ್ತೀನಿ. ಇದೊಂದು ಸ್ವಲ್ಪ ಬೈದಾದ್ಮ್ಯಾಗ ನಾನು ಶೇಂಗಾ ಹಾಕ್ಕೊಳಕತ್ತೀನಿ. ಮುಂಚಿತವಾಗಿ ಶೇಂಗಾ ಎಣ್ಣೆ ಒಳಗೆ ಬೇಯಿಸ್ಬೇಕಂತ ಹಾಕ್ಕೊಂಡೆ. ಇವೆಲ್ಲನೂ ಒಂದು ಸ್ವಲ್ಪ ಚಮಚೆ ತಗೊಂಡು ತಿರುವಾಡಿ ಬೇಯಿಸ್ಕೋಬೇಕು ಎಣ್ಣೆ ಒಳಗೆ. ಇದೆಲ್ಲ ಸ್ವಲ್ಪ ಬೈದಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಇವಾಗ ನಾನು ಜೀರಿಗೆ ಹಾಕ್ಕೊಂಡು ಆದ್ಮ್ಯಾಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳತ್ತೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನಾನು ಸಿಂಪಲ್ಲಾಗಿ ಈ ರೈಸ್ ರೆಸಿಪಿ ಮಾಡೋದ್ರಿಂದ ಜಾಸ್ತಿ ಯಾವುದೇ ರೀತಿ ತರಕಾರಿ ತಗೊಂಡಿಲ್ಲ. ಮನೆಯಲ್ಲಿರುವಂಥ ತರಕಾರಿನೇ ಬಳಸಿ ಮಾಡ್ಲಾತ್ತೀನಿ. ಹಾಗಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು 2ರಿಂದ 3, ಅದನ್ನು ಹಾಕ್ಕೊಳಕತ್ತೀನಿ. ಈ ಈರುಳ್ಳಿ ಸ್ವಲ್ಪ ಎಣ್ಣೆ ಒಳಗೆ ಬೇಯಬೇಕು, ಇಲ್ಲಾಂದ್ರೆ ಹಸಿ ಸ್ಮೆಲ್ ಹಂಗೆ ಇರ್ತೈತಿ. ಸ್ವಲ್ಪ ಕಲರ್ ಚೇಂಜ್ ಆಗಲ್ತನ ಬೇಯಿಸ್ಕೋಬೇಕು. ನೋಡಿರಿ ಈ ಥರ ಬೇಯಿಸ್ಕೊಳತ್ತೀನಿ. ನಾನು ಸ್ವಲ್ಪ ತಿರುವಾಡಿ ಇದು ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲ್ತನ ಬಿಡಬೇಕು. ನೋಡಿರಿ ನಾನು ಈ ಥರ ಕಲರ್ ಚೇಂಜ್ ಆಗಲ್ತನ ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಬೇಯಿಸ್ಕೊಂಡಿನಿ. ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೆ, ಅದನ್ನು ಹಾಕ್ಕೊಳಕತ್ತೀನಿ. ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ ಅವೆಲ್ಲ ಹಾಕಿದಂಥ ಐಟಮ್ಸ್ ಎಲ್ಲ ಎಣ್ಣೆ ಒಳಗೆ ಎಲ್ಲವೂ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕಂತ ಹೇಳಿ ಮಿಕ್ಸ್ ಮಾಡತ್ತೀನಿ ಚಮಚೆ ತಗೊಂಡು. ನೋಡಿರಿ ಇವಾಗ ಈ ಥರ ಆಗ್ಯಾವು. ಇದಕ್ಕೆ ನಾನು ಸ್ವಲ್ಪ ಟಮಾಟೆ ಹೆಚ್ಚಿಟ್ಕೊಂಡೀನಿ, ಅದನ್ನು ಹಾಕ್ಕೊಳಕತ್ತೀನಿ. ಇವಾಗ ನಾನು ಸ್ವಲ್ಪನೇ ಹೆಚ್ಚಿಟ್ಕೊಂಡೀನಿ, ಜಾಸ್ತಿ ಏನಿಲ್ಲ. ಟೊಮೆಟೊ ಹಾಕ್ಕೊಳಕತ್ತೀನಿ. ಸ್ವಲ್ಪ ಅಂದರೆ ಒಂದು ಹೆಚ್ಚಿಟ್ಕೊಂಡಿದ್ದೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು. ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ಲಾಕ್ಬಿಟ್ಟು ನಾನು ಆಗಳೇ ಹೆಚ್ಚಿಟ್ಕೊಂಡಿದ್ನಲ್ಲ ಕೊತ್ತಂಬರಿ, ಅದನ್ನು ಹಾಕ್ಕೋತೀನಿ ನಾನು. ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನೋಡಿರಿ ಇವಾಗ ಕೊತ್ತಂಬರಿನ ಹಾಕ್ಕೊಂಡೀನಿ. ಇದನ್ನೊಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಡ್ತೀನಿ. ಇದೆಲ್ಲ ಆದ್ಮೇಲೆ ನಾನು 1 ಗ್ಲಾಸ್ ತಗೊಂಡೀನಿ. ಅದರಿಂದ ಅಳತೆ ಮಾಡಿ 1.5 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೆ ನಾನು. ಆ 1.5 ಗ್ಲಾಸ್ ಅಕ್ಕಿ ತಗೊಂಡು ಇಟ್ಕೊಂಡೀನಿ. ಇದೆಲ್ಲ ಸ್ವಲ್ಪ ಬೇಯ್ದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಕಲರ್ಗೋಸ್ಕರ ಅರಿಶಿನ ಪುಡಿ ಹಾಕ್ಕೋತೀನಿ. ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಹಾಗೆ ಬಿಡ್ಬೋದು. ನಾನೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೀನಿ. ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಡ್ತೀನಿ. ನಾನು 1.5 ಗ್ಲಾಸ್ ಏನು ಅಕ್ಕಿ ತಗೊಂಡಿದ್ದೆ, ಅದಕ್ಕೆ ಡಬಲ್ಲಾಗಿ ನೀರು ಹಾಕ್ಕೋಬೇಕು. ನೋಡಿರಿ ಇವಾಗ 1.5 ಗ್ಲಾಸ್ ಅಕ್ಕಿ ತೊಗೊಂಡಿನಿ. ಈ ಗ್ಲಾಸಿಂದ ಈ ಥರ ಈ ಅಕ್ಕಿನ ಕುಕ್ಕರ್ ಒಳಗೆ ಮುಂಚೆನೇ ಹಾಕಿ ತಿರುವಾಡ್ತೀನಿ. ನೀರು ಹಾಕಿನೂ ತಿರುವಾಡ್ಬೋದು, ಆದರೆ ನಾನು ಅಕ್ಕಿನ ಎಣ್ಣೆ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಈ ಥರ. ಬರೀ ನಾನೇನು 1.5 ಗ್ಲಾಸ್ ನೀರು ತೊಗೊಂಡಿನಿ, ಅದ್ರ ಡಬಲ್ ನೀರು ಹಾಕೋತೀನಿ. ಅಕ್ಕಿ 1.5 ಗ್ಲಾಸ್ ತೊಗೊಂಡು ಅದ್ರ ಡಬಲ್ ನೀರು ಹಾಕೋತೀನಿ. ಅಂದ್ರೆ ಡಬಲ್ ಅಂದ್ರೆ ಗೊತ್ತಾಗುತ್ತಂತ ಅಂದ್ಕೊಂಡೀನಿ. ಅಷ್ಟು ನೀರು ಹಾಕ್ಕೊಂಡು ಚಮಚೆ ತಗೊಂಡು ಇನ್ನೊಂದು 1 ರೌಂಡ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಅಕ್ಕಿ ಎಲ್ಲ ತೆಳಗೆ ಕುಂದಿರುತ್ತೆ, ನೀರೆಲ್ಲ ಮೇಲೆ ಹೋಗುತ್ತೆ, ಹೀಗಾಗಿ ಸರಿ ಆಗೋಲ್ಲ. 1 ರೌಂಡ ಈ ಥರ ತಿರುವಾಡ್ಬೇಕು. ನೋಡಿರಿ ನಾನು ಜಾಸ್ತಿ ಏನೂ ಐಟಮ್ಸ್ ಹಾಕಿಲ್ಲ. ತರಕಾರಿ ಬೇಕಂದ್ರೆ ಹಾಕ್ಕೋಬೋದು, ಆದರೆ ಸಿಂಪಲ್ ರೈಸ್ ಆಗಿರೋದ್ರಿಂದ ಸಿಂಪಲ್ಲಾಗಿ ಮಾಡ್ಲಾಕತ್ತೀನಿ. ಇದನ್ನೆಲ್ಲ ತಿರುವಾಡಿ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಿಸೋಳಕ್ಕೆ ಇಡ್ಲಾಕತ್ತೀನಿ. ಒಂದು 3 ಸೀಟಿ ಹೊಡೆಸಿದ್ರೆ ಅನ್ನ ಬೇಯ್ತೈತಿ. ನೋಡಿರಿ ನನ್ನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ಕಮೆಂಟ್ ಮಾಡಿರಿ. ನಮ್ಮ ಸಪೋರ್ಟ್ ಮಾಡಿದರೆ ನಾವು ಹೆಚ್ಚೆಚ್ಚಿಗೆ ವೀಡಿಯೋ ಮಾಡ್ತೀವಿ. ನೋಡಿರಿ ನಾನು 3 ಸೀಟಿ ಹೊಡ್ಸಾದ್ಮೇಲೆ ಕುಕ್ಕರ್ ತೆಗೆದೆ. ಯಾವ ರೀತಿ ಅನ್ನ ಆಗೈತಿ, ಎಲ್ಲ ತರಕಾರಿ ಎಲ್ಲ ಮೇಲೆ ಬಂದವು. ಎಷ್ಟು ಚೆನ್ನಾಗಿ ಆಗೈತೆ ನೋಡಿರಿ. ಕುಕ್ಕರ್ ಒಳಗೆ ಎಷ್ಟು ಚಂದ ಕಾಣ್ಲಾಕತ್ತೈತಿ. ಅಷ್ಟೊಂದು ಮೆತ್ತಗೂ ಆಗಿಲ್ಲ, ಉದುರು ಆಗಿಲ್ಲ. ಅನ್ನ ನೀಟಾಗಿ ಬಂದೈತೆ ಅಂತ ಅನ್ನಿಸ್ಲಾಕತ್ತೈತಿ. ಈ ಅನ್ನನ ಒಂದು ಪ್ಲೇಟಿಗೆ ಇವಾಗ ತಗೊಳ್ಳೋಣಂತ. ಸುಡು ಅನ್ನ ತಿಂತಾಯಿದ್ರೆ ಎಷ್ಟು ಮಸ್ತ್ ಇರ್ತೈತಲ್ರಿ. ನೋಡಿರಿ ಈ ಥರ ಒಂದು ಪ್ಲೇಟಿಗೆ ಈ ಥರ ರೈಸ್ ತಗೊಳಕತ್ತೀನಿ. ಸಿಂಪಲ್ಲಾಗಿ ಜಾಸ್ತಿ ಐಟಮ್ಸ್ ಎಲ್ಲ ಯೂಸ್ ಮಾಡಿದೆ ಮನೆಯೊಳಗೆ ಇಮಿಡಿಯೇಟಾಗಿ ಈ ಥರ ರೈಸ್ನ ನಾವು ಮಾಡ್ಕೋಬೋದು. ಯಾವುದೇ ತರಕಾರಿ ಇಲ್ಲ ಅಂದ್ರೂ ಈ ಥರ ಮಾಡ್ಕೋಬೋದು ನಾವು. ನೋಡಿರಿ ಎಷ್ಟು ಸಿಂಪಲ್ ಆಗೈತಿ. ಬರೀ ನಾನು ಒಂದು ಸ್ವಲ್ಪ ಮ್ಯಾಲೆ ಗಾರ್ನಿಷ್ ಮಾಡೋಕ್ಕೋಸ್ಕರ ಕೊತ್ತಂಬರಿನ ಮ್ಯಾಲೆ ಹಾಕಿದ್ದೀನಿ. ನೋಡಿ ಎಷ್ಟು ಚಂದ ಕಾಣ್ಲಾಕತ್ತೈತಿ. ಸಿಂಪಲ್ಲಾಗಿ
ಎಷ್ಟು ನೀಟಾಗಿ ಬಂದೈತಿ. ಜಾಸ್ತಿ ತರಕಾರಿ ಇಷ್ಟಪಡದೇ ಇರೋರು ಕೂಡ ಈ ಥರ ರೈಸ್ ಮಾಡಿಕೊಂಡು ತಿಂದ್ರೆ ಸಖತ್ತಾಗಿರ್ತೈತಿ. ನಿಮ್ಮ ಟೈಮ್ನ ನನಗೆ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳು ರೀ. ಈ ಥರ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಾವು ಹೆಚ್ಚೆಚ್ಚಿಗೆ ವೀಡಿಯೋ ಮಾಡ್ತೀವಿ ರೀ. ತುಂಬ ಎಲ್ಲರಿಗೂ ಧನ್ಯವಾದಗಳು.